ಪ್ರಭಾಕರ್ ಅವ್ರದ್ದು ಬನ್ನಿ ಸರ್. ಅಧ್ಯಕ್ಷರು ಬಿಡಿ, ಅಧ್ಯಕ್ಷರು ಬನ್ನಿ, ಸ್ವಲ್ಪ ಜಾಬಿಡ್ರಿ, ಅಧ್ಯಕ್ಷರು ಬಿಡ್ರಿ. ಫಸ್ಟ್ ಆಫ್ ಆಲ್ ಅಲ್ರಿ, ನಾನು ಹೇಳ್ಬಿಡ್ತೀನಿ, ನಾನು ನಿಮಗೆ ಮೀಡಿಯಾದವ್ರಿಗೆ ಒಂದೆರಡು ವಿಚಾರಗಳನ್ನು ತಿಳಿಸಬೇಕು. ಒಂದು, ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ. ಅದರ ಪೀಠಾಧಿಕಾರಿಗಳಾದಂಥ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅರ್ಜಿ ಹಾಕಿದ್ದಾರೆ. ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ವಾಪಸ್ ತಗೊಂಡು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಳ್ಳಿಕ್ಕೆ. ಸೊ ಅವರು ವಾಪಸ್ ತಗೊಂಡು ಜಾತ್ಯತೀತ ಪಕ್ಷ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತೇಳಿ, ಬಿಕಾಸ್ ಅವರ ಮಠ ಜಾತ್ಯತೀತ ವ್ಯವಸ್ಥೆಗೆ ಭಾಳ ಹೆಸರುವಾಸಿಯಾದದ್ದು. ಇವರು ಕೂಡ ಜಾತ್ಯತೀತ ಸ್ವಾಮೀಜಿ. ಸೊ ಅವರು ವಾಪಸ್ ತಗೊಂಡು ಕಾಂಗ್ರೆಸ್ ಅಭ್ಯರ್ಥಿಗೆ ಘೋಷಿಸಬೇಕು ಅಂತೇಳಿ, ಬೆಂಬಲಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ. ನಂಬರ್ 1 ತಾಳಾಯ ನಾನು ಆಮೇಲೆ ಕೇಳೋ ಮರ. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಇನ್ಸಿಡೆಂಟ್ ಅದನ್ನು CODಗೆ ಕೊಡ್ತಾಯಿದ್ದೀವಿ. ನಂಬರ್ 1. ನಂಬರ್ 2, ಸ್ಪೆಷಲ್ ಕೋರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಮಾಡಿ, ವಿಶೇಷ ನ್ಯಾಯಾಲಯ ಮಾಡಿ, ಅದಕ್ಕೆ ಟೈಮ್ ಬೌಂಡಾಗಿ ಚಾರ್ಜ್ ಶೀಟ್ ಹಾಕಬೇಕು, ಮತ್ತು ಇದನ್ನು ಕೂಡ ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂಥೇಳಿ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಟ್ಟು ಮಾಡಿಸ್ತೀವಿ. ಹೋಗಿಲ್ಲ. ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಿದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಹೋಗಿದ್ದಾರೆ, ಮತ್ತು HK ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಹೋದಾಗ ಹೋಗ್ತೀನಿ, ಧಾರವಾಡಕ್ಕೆ ಹೋದಾಗ. ಸರ್, ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂಪತ್ತಿನ ಇದು ಮಾಡುತ್ತೆ ಅಂತ ಹೇಳಿದ್ದಾರೆ ಮೋದಿಯವರು. ಏನು ಸುಪ್ರೀಂ ಕೋರ್ಟ್ಗೆ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ, ಸೋಮವಾರದೊಳಗೆ ಬರ ಪರಿಹಾರ ಬಿಡುಗಡೆ ಮಾಡಿ. ನಾವು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದ್ದೀವಿ. ಯಾಕಂತಂದರೆ ನಾವು ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಯಿತು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಸೆಂಟ್ರಲ್ ಟೀಮ್ನವರು ವರದಿ ಕೊಟ್ಟ 1 ತಿಂಗಳೊಳಗಡೆ ಇತ್ಯರ್ಥ ಮಾಡಬೇಕು ಅಂತ ಇರೋದು. ಅಕ್ಟೋಬರ್ ತಿಂಗಳಲ್ಲಿ ವರದಿ ಕೊಟ್ಟಿದ್ದಾರೆ, ಅಕ್ಟೋಬರ್ ಕೊನೆ ವಾರದಲ್ಲಿ ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಕೂಡ ಇಲ್ಲಿವರೆಗೆ 6 ತಿಂಗಳಾಯಿತು, ಇಲ್ಲಿವರೆಗೆ ಇತ್ಯರ್ಥ ಮಾಡಿಲ್ಲ. ಕನ್ಸರ್ನ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ, ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೀತಾ ಇದ್ದೀನಿ, ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋದು. ಇಲ್ಲಿವರೆಗೆ ಕೊಟ್ಟಿಲ್ಲ. ನಾವೇ ನಮ್ಮ ಕರ್ನಾಟಕದ ನಮ್ಮ ಟ್ರೆಜರಿಯಿಂದ 2,000 ರೂಪಾಯಿವರೆಗೆ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ. 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಸೊ ಕುಡಿಯೋ ನೀರು, ಮೇವು ಮತ್ತು NREGS ಎಲ್ಲಕ್ಕೂ ಕೂಡ ನಾವೇ ಇದನ್ನು ಮಾಡ್ತಾಯಿದ್ದೀವಿ. ಎಲ್ಲೂ ಕೂಡ ಕುಡಿಯೋ ನೀರಿಗೆ ತೊಂದರೆ ಆಗದ ರೀತಿ ನೋಡ್ಕೊತಾ ಇದ್ದೀವಿ. ಸರ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನು ವಿಲೇವಾರಿ ಮಾಡುತ್ತೆ, ಸಮಾನವಾಗಿ ಹಂಚಿಕೆ ಮಾಡುತ್ತೆ ಕಾಂಗ್ರೆಸ್. ಈಗ ನಮ್ಮ ಉದ್ದೇಶನೇ ಅದು. ತಾಯಂದ್ರ ಮಂಗಳಸೂತ್ರವನ್ನು ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿಯವರು ನೆನ್ನೆ ಆರೋಪ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದು ಇದೆಯಲ್ಲ, ಇದು ಅವರು ಶೋಭೆ ತರ್ತಕ್ಕಂಥ. ಆಸ್ತಿನ ಸಮಾನ ಹಂಚಿಕೆ ಮಾಡುತ್ತೆ. ಕೇಳಿ, ಸ್ವಲ್ಪ ಹೇಳಗಂಡು ಕೇಳ್ರಿ, ಒಬ್ಬೊಬ್ಬರ ಕೇಳಿಯಪ್ಪ.
ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು. ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಇದ್ರೆ ಆಗೋದಿಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಏನೋ ಚೊಂಬು 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 ಅಂದ್ರೆ ಕಳಶ ಇದ್ದಂಗೆ ಕಾಂಗ್ರೆಸ್ ಅವರು ಚಿಪ್ಪು ಕೊಡ್ತಾರೆ. ಇದು ಹಳ್ಳಿನಲ್ಲಿ ಗಾದೆ ಇದೆ ಗೊತ್ತಾ, ನಿಮ್ಮ ಕೈಗೆ ಏನು ಕೊಟ್ಟರು ಅಂದರೆ ಖಾಲಿ ಚಿಂಬು ಕೊಟ್ಟರು ಅಂತ. ಈ ದೇಶದ ಪ್ರಧಾನಮಂತ್ರಿ ಇವತ್ತಿನವರೆಗೆ ಅವ್ರು ಹೇಳಿರ್ತಕ್ಕಂಥದ್ದು ಒಂದೂ ಮಾಡಿಲ್ಲ. ಫುಲ್ಫಿಲ್ ಮಾಡಿದ್ದಾರೆ. ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗದವರು ಏನು ಶಿಫಾರಸು ಮಾಡಿದ್ರು ಅದನ್ನು ಕೊಡಲಿಲ್ಲ. ಆಮೇಲೆ ಬರಗಾಲಕ್ಕೆ ಇವತ್ತಿನವ್ರಿಗೆ ದುಡ್ಡು ಕೊಟ್ಟಿಲ್ಲ. 15 ಲಕ್ಷ ತಂದು ಹಾಕ್ತೀವಿ ಅಂದ್ರಲ್ಲಿ ಹಾಕಿದ್ರ? ನೀವೇ ಹೇಳಿಯಪ್ಪ. ವಿದೇಶದಲ್ಲಿ ಕಪ್ಪು ಹಣ ಇದೆ, ಎಲ್ಲರ ಅಕೌಂಟಿಗೂ 15 ಲಕ್ಷ ಹಾಕ್ತೀನಿ ಅಂತಂದ್ರಲ್ಲಿ ಹಾಕಿದ್ರ? ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರ? ಅಚ್ಛೇದಿ ನಾಯಕ ಅಂತ ಹೇಳಿದ್ರು ಅಂತ ಎಲ್ಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಜಾಸ್ತಿ ಆಗಿದೆ. ಇದೆಲ್ಲ ಮಾಡಿದ್ರ ಅವರು? ಯಾರು ಹೇಳಿದ್ದು? ಇದು ನಾನು ಹೇಳಿರೋದಲ್ಲ. 2014ರಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು, ನರೇಂದ್ರ ಮೋದಿಯವರು ಹೇಳಿದ್ದು. ಅವ್ರು ಏನೂ ಮಾಡದಿದ್ರೆ ಮತ್ತೆ ಚಿಪ್ ಕೊಟ್ಟವರಲ್ವ, ಖಾಲಿ ಚೊಂಬು ಕೊಟ್ಟವರಲ್ವ. ಅದಕ್ಕೆ ಅದನ್ನು ಖಾಲಿ ಚೆಂಬು ಕೊಟ್ಟವರೇ ಕರ್ನಾಟಕಕ್ಕೆ, ಮಲತಾಯಿ ಧೋರಣೆ ತೋರಿಸಿದ್ದಾರೆ ಕರ್ನಾಟಕಕ್ಕೆ ಅಂಥೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ಜನರಿಗೆ ತಿಳಿತಕ್ಕಂಥ ಭಾಷೆಯಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಡೇಂಜರ್ ಆಗಿದ್ದೀವಿ ನಾವು? ಎಲ್ಲ ಕೇಳಪ್ಪ, ಅಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಡೇಂಜರಾ? ಫುಕ್ಕಟೆ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ತು 200 ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ, ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದಾ? ಅನ್ನಭಾಗ್ಯ 5 kg ಹೆಚ್ಚಾಗಿ ಕೊಡೋದು ಡೇಂಜರಾ? ಡೇಂಜರ್ ಅಂದರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದರೆ, ಸಮಾಜನ ಹೊಡಿತಕ್ಕಂಥದ್ದು ಇದೆಯಲ್ಲ ಅದು ಡೇಂಜರ್. ಪೋಲರೈಸೇಷನ್ ಫೋರ್ಸ್ ಮಾಡೋದು ಇದೆಯಲ್ಲ ಅದು ಡೇಂಜರು. ವಿವಿಧತೆಯಲ್ಲಿ ಐಕ್ಯತೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಒಳ್ಳೆಯದು. ನಾವು ಡೇಂಜರ್ ಅಲ್ಲ, ಈ ದೇಶಕ್ಕೆ BJPಯವರು ಡೇಂಜರು. ಹಾಗಾದರೆ ನಾನು ಕಾನೂನು ಪ್ರಕಾರ ಮಾಡೋದನ್ನು ವಿರೋಧ ಮಾಡಲ್ಲ. BJPಯವರು ಯಾರು ಶ್ರೀಮಂತರಿಲ್ವಾ? ಯಡಿಯೂರಪ್ಪ ಶ್ರೀಮಂತ ಅಲ್ವಾ? ಭ್ರಷ್ಟಾಚಾರ ಮಾಡಿಲ್ವಾ? ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ? ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡಲ್ಲ? ಯಾಕ್ರಿ ಮಾಡಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ರೈಡ್ ಮಾಡಲ್ಲ? ಬಸವರಾಜ ಬೊಮ್ಮಾಯಿನ ಯಾಕೆ ರೈಡ್ ಮಾಡಲ್ಲ? ಅಶೋಕನ ಯಾಕೆ ರೈಡ್ ಮಾಡಲ್ಲ? ಮಾಡಲಿ, ಅವ್ರನ್ನೂ ಮಾಡಲಿ, ನಮ್ಮನ್ನು ಮಾಡಿ. ಮಾಡಬೇಡಿ ಅಂತ ಹೇಳಲ್ಲ ನಾನು. ಕಾನೂನು ರೀತಿಯ ಕ್ರಮ ತಗೊಳ್ಳಿ. ಯಾರೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ, ಡಿಸ್ಪ್ರಪೋರ್ಷನೇಟ್ ಆಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಬಟ್ ಎಲ್ಲರ ಮೇಲೂ ತಗೊಳ್ಳಿ. ಒಬ್ರು ಕೆಲವ್ರು ಮಾತ್ರ ತಗೊಂಡು ಇನ್ನು ಬೇರೆಯವ್ರನ್ನೆಲ್ಲ ಬಿಟ್ಬಿಡೋದು ಇದೆಯಲ್ಲ, ಅದು ಮಾಡಬೇಡಿ ಅಂತ ಹೇಳೋದು. ಸರ್, ಶಿವಮೊಗ್ಗ ಸೇರಿದಂತೆ ಹಲವು ಭಾಗಗಳಲ್ಲಿ ಕಾಂಗ್ರೆಸ್ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದೆ. ಎಲ್ಲಿ ಟಿಕೆಟ್ ವಿಚಾರದಲ್ಲಿ ಎಲ್ಲಿ ವರುಣ ಮತ್ತೆ ಶಿಕಾರಿಪುರದಲ್ಲಿ ಕಳೆದ ಬಾರಿ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡಿದ್ರು. ಯಾರು ಹೇಳಿದ್ರು? ಈಶ್ವರಪ್ಪ ಹೇಳ್ತಾರೆ. ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ, ಅದರಿಂದ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ.
ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ ಅಂತ ಸೀಟ್ ತಗೊಳ್ಳಲ್ಲ, ಅವ್ರು ಕನಿಷ್ಠ ಪಕ್ಷ ಧೈರ್ಯ ಅದೇ ರೀತಿ ಹೋದ ಅಸೆಂಬ್ಲಿನಲ್ಲೂ ಹೇಳಿದರು ಯಡಿಯೂರಪ್ಪ 136 ಸೀಟ್ ಗೆದ್ದು. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದರು. ನಾವು ಎಷ್ಟು ಗೆದ್ದೋ? 136 ಗೆದ್ದು. ಮತ್ತು ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕಲ್ತ್ಕೊಂಡಿದ್ದಾರಂತೆ ಅವರು. ಕನಿಷ್ಠ 5 ಸ್ಥಾನಗಳಲ್ಲಿ ಹೇಳಿ ಧೈರ್ಯ ಇದ್ರೆ ಕಾಂಗ್ರೆಸ್ನವರು ಎಷ್ಟು ಸೀಟ್ 5ನೇ ಯಾಕೆ ಹೇಳೋದು ನಾವು? ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ. ನಾವು 20 ಸೀಟ್ ಗೆದ್ದೇ ಗೆಲ್ತೀವಿ, ಶಿವಮೊಗ್ಗನೂ ಗೆಲ್ತೀವಿ. ನಾವು ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ನೆಗೆಟಿವ್ ಥಿಂಗ್ಸ್. ಗೊತ್ತಾಯ್ತಾ? ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು. ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು. ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ, ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಸರ್, ಸರ್ಕಾರದ ಖಜಾನೆ ಖಾಲಿಯಾಗಿರುವಂತ ಎಲ್ಲಿ ಖಾಲಿ ಪ್ರದರ್ಶನ ಮಾಡಿದ್ದಾರೆ, ಅದಕ್ಕೋಸ್ಕರ ಚಂಪು ಪ್ರದರ್ಶನ ಮಾಡಿರುವಂತದ್ದು ಅಂತ ಹೇಳಿದ್ದಾರೆ. ಎಲ್ಲಿ ಖಜಾನೆ ಖಾಲಿಯಾಗಿದೆ? ಯಾರು ಹೇಳಿದವರು ಖಜಾನೆ ಖಾಲಿಯಾಗಿದೆ ಅಂತ? ಯಾರಪ್ಪ? ಹೆಂಗೆ? ಆನ್ ವಾಟ್ ಗ್ರೌಂಡ್ಸ್? ಟೆಲ್ ಮಿ, ಡಿಡ್ ಯು ಆಸ್ಕ್ ದಿಸ್ ಕ್ವಶನ್? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಈಸ್ ಎಂಟಿ ಅಂತ ಕೇಳ್ದ? ಯಾವ ಆಧಾರದ ಮೇಲೆ ಹೇಳ್ತಾರೆ? 36,000 ಕೋಟಿ ರೂಪಾಯಿ ಈ ಸರಿ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ಬಜೆಟ್ನಲ್ಲಿ 52,009 ಕೋಟಿ ಇಟ್ಟಿದ್ದೀವಿ. 120 ಇವ್ರ ಡಿಪಾರ್ಟ್ಮೆಂಟ್ಗೆ 7,500 ಜಾಸ್ತಿ ಕೊಟ್ಟಿದ್ದೀವಿ. ಹೆಂಗೆ ಖಜಾನೆ ಖಾಲಿ? 120 ಲಕ್ಷ ಬಜೆಟ್ ನೋಡಿದ್ದೀರ ನೀವು? ಕುಮಾರಸ್ವಾಮಿ ಗೊತ್ತಂತ ಬಜೆಟು 1,20,000 ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ. ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ. ಎಲ್ಲಿ ಖಾಲಿ ಆಗಿದೆ? ಏನು ನಿಲ್ಲಿಸಿದ್ದೀವ ಯಾವ್ದಾದ್ರು ಕೆಲಸ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅವನ್ನೆಲ್ಲ ನೀವು ಕೇಳ್ಕೊಬಂದು ನನಗೆ ಕೇಳ್ತೀರಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೂಗಳ ರಕ್ಷಣೆ 23 ಅವರೇ ಇದ್ರಲ್ವಾ? 22 ಅವರೇ ಇದ್ರಲ್ವಾ? ಅದಕ್ಕಿಂತ ಜಾಸ್ತಿ 23ರಲ್ಲಿ ಕಡಿಮೆ ಆಗಿರೋದು. ಗೊತ್ತಾಯ್ತಾ? ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಅಲ್ಲ. ಗೊತ್ತಾಯ್ತಾ? ಎಲ್ಲಪ್ಪ ಅದೇ ನಿಮ್ಗೆ ನಂಬಬೇಕಾದ್ರೆ ಇದು ಕೊಡ್ತೀನಿ ನಾನು. ಪ್ರಭಾಕರ್ ನಮ್ಮ ಕಾಲದಲ್ಲಿ 1,200 ಚಿಲ್ಲರೆ ಆಗಿದೆ 23ನೇ ಇಸ್ವಿನಲ್ಲಿ. ಅವ್ರ ಕಾಲದಲ್ಲಿ 1,300 ಚಿಲ್ಲರೆ 1,400 ಕ್ರೈಮ್ಸ್ ಆಗಿದ್ದಾವೆ. ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ? ಏನಪ್ಪ ನೀವು? ಅದೆಲ್ಲ ಕ್ರೈಮ್ಸ್ ಒಂದು ಇದಲ್ಲ ಫೈಲು. ನೋಡಿ ಇಲ್ಲಿ 2023ರಲ್ಲಿ 1,295, 2022ರಲ್ಲಿ ಯಾರಿದ್ದವರು, 2021ರಲ್ಲಿ ಯಾರಿದ್ದವರು, 2020ರಲ್ಲಿ ಯಾರಿದ್ದವರು, 2019ರಲ್ಲಿ ಯಾರಿದ್ದವರು? ಆ ಎಲ್ಲ 4 ವರ್ಷಗಳಲ್ಲೂ ಕೂಡ 1,300, 1,318, 1,342, 22ರಲ್ಲಿ 1,370 ಯಾರಿದ್ದವರು? ಆಗ ನಮ್ಮ ಕಾಲದಲ್ಲಿ 1,295 ಯಾರಿದ್ದವರು? ಆಗ ನಾವು ಕಡಿಮೆನೋ ಜಾಸ್ತಿನೋ? ಮತ್ತೆ ನಮ್ಮ ಕಾಲದಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತೀವಿ. ನಾನು ಅದಕ್ಕೆ ನೇಹಾ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀನಿ. COD ಕೊಟ್ಟಿದ್ದೀನಿ ಮ್ಯಾಟ್ರನ್ನ. ಅದಕ್ಕೆ ಮತ್ತೆ ಅವರ ತಂದೆ ನೇಹಾ ತಂದೆ ಏನು ಹೇಳ್ತಾರೆ, ಇನ್ನೂ 4 ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದೀನಿ. ಆ ಅಂಗಲಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟನ್ನು ಮಾಡಿದ್ದೀನಿ. ಥ್ಯಾಂಕ್ ಯು.